Hey there. Subscribe to my channel. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡ್ಯಾನ್ಸ್ ಮಾಡೋದಕ್ಕೂ ಮುಂಚೆ ಬೇಸಿಕ್ ಡ್ಯಾನ್ಸ್ ಕಲಿಯೋದಕ್ಕೂ ಮುಂಚೆ ಫಸ್ಟು ನಾವು ಕಲಿಬೇಕಾಗಿರೋದು ಎಕ್ಸಸೈಸಸ್ಸು. ಯಾವ ರೀತಿ ನಾವು ಮನೆ ಕಟ್ಟಬೇಕಂದ್ರೆ ಪಾಯ ಹಾಕ್ತೀವೋ ಅದೇ ರೀತಿ ಡ್ಯಾನ್ಸ್ ಮಾಡಬೇಕಂದ್ರೂ ಕೂಡ ಮೇಯ್ನ್ ಪಾಯ ಯಾವುದು ಅಂತಂದರೆ ಎಕ್ಸಸೈಸಸ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬಾಡಿ ಆ್ಯಕ್ಟಿವ್ ಆಗುತ್ತೆ, ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ, ಸೊ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ಸೊ ಬಾಡಿ ಎಲ್ಲ ಫ್ರೀ ಆಗುತ್ತೆ, ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ಹಾಗಾಗಿ ಈ ಎಕ್ಸಸೈಸಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಯಾರೂ ಕೂಡ ಮನೇಲಿ ಮಿಸ್ ಮಾಡಬೇಡಿ. ಈ ಒಂದು ಬೇಸಿಕ್ ಎಕ್ಸಸೈಸು ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ, ಪ್ರತಿಯೊಬ್ಬರು ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಎಕ್ಸಸೈಸಸ್ನೆಲ್ಲ ಆರಾಮಾಗಿ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಈ ಎಕ್ಸಸೈಸ್ ಮಾಡಿ. ಈಗ ಮೊದಲನೇ ಎಕ್ಸಸೈಸಿಂದ ಹೆಡ್ಡಿಂದ ಶುರು ಮಾಡ್ತೀವಿ. ಹೆಡ್ಡಿಂದ ಎಕ್ಸಸೈಸ್ ಹೇಳ್ತಾ ಹೋಗ್ತೀನಿ. ಆ ಎಕ್ಸಸೈಸಸ್ನ 10 ಕೌಂಟ್ಸ್ ಆರ್ 15 ಕೌಂಟ್ಸ್, ನಿಮಗೆ ಯಾವ ಕೌಂಟ್ಸು ಅದು ಕಂಫರ್ಟಬಲ್ ಆಗುತ್ತೆ ಆ ಕೌಂಟ್ಸ್ಗೆ ನೀವು ಕೂಡ ಈ ಎಕ್ಸಸೈಸಸ್ ಮಾಡ್ಬೋದು. ಫಸ್ಟ್ ಜಾಯಿಂಟ್ ಬಂದು ಹೆಡ್ ಮಾಡೋಣ. ಈಗ ಎಸ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಜಾಯಿಂಟ್ ಬಂದು ಹೆಡ್ ರೋಲ್ ಮಾಡಬೇಕು. ಫಸ್ಟ್ ಎಲ್ಲ ಹ್ಯಾಂಡ್ಸ್ ಪೊಸಿಷನಿಂಗ್ ಇರಬೇಕು, ಲೆಗ್ಸ್ ಎಲ್ಲರೂ ಜಾಯಿನ್ ಮಾಡಬೇಕು. ಲೆಗ್ಸ್ ಎಲ್ಲ ಜಾಯಿನ್ ಮಾಡಿ ಬಾಡಿ ಸ್ಟಿಫ್ ಇರಬೇಕು, ಜಸ್ಟ್ ಹೆಡ್ ಮಾತ್ರ ರೊಟೇಷನ್ ಆಗಬೇಕು. 1 2 3. ಸೊ ಈ ಒಂದು ಹೆಡ್ ರೊಟೇಷನ್ನು ಏನು ಸ್ಲೋ ಆಗಿ ಮಾಡ್ತಾ ಇರ್ತೀರಾ, ಕೆಲವ್ರಿಗೆ ಯಾರು ಸ್ವಲ್ಪ ದೊಡ್ಡವ್ರು ಇರ್ತೀರಾ, ಸೊ ಆ ಏಜ್ ಇರೋ ಒಂದು 30+, 40+ ಆ ಥರ ಯಾರು ಇರ್ತೀರಾ, ಅವ್ರು ಈ ಥರ ಎಕ್ಸಸೈಸಸ್ನ ಸ್ಲೋ ಆಗಿ ಮಾಡಿದಾಗ ಮತ್ತು ಕೆಲವು ಮಕ್ಕಳಿಗೆ ಈ ಥರ ಎಕ್ಸಸೈಸ್ ಮಾಡಿದಾಗ ತಲೆ ಚಕ್ರ ಬಂದಂಗೆ ಆಗುತ್ತೆ. ಆವಾಗ ಯಾರೂ ಕೂಡ ತಲೆ ಕೆಡ್ಸ್ಕೊಬೇಡಿ, ಯಾಕಂತಂದರೆ ಫಸ್ಟಿಂದ ಇವಾಗ ಸ್ಟಾರ್ಟಪ್ ಮಾಡ್ತಾ ಇರ್ತೀರಲ್ವ, ಸೊ ಅದಕ್ಕೋಸ್ಕರ ಮಾತ್ರ ಆ ಥರ ಆಗುತ್ತೆ. ಸೊ ಯಾರೂ ಅದಕ್ಕೇನು ಭಯ ಬೀಳೋಂಥ ಅವಶ್ಯಕತೆ ಇರಲ್ಲ, ಏನು ತೊಂದರೆ ಇರಲ್ಲ. ಓಕೆನಾ? ಹೆಡ್ ರೋಲ್ ನೀಟಾಗಿ ಮಾಡಬೇಕು, ರೊಟೇಷನ್ ಫುಲ್ ಪ್ರತಿಯೊಂದು ಜಾಯಿಂಟ್ಸ್ ಕೂಡ ಇದೆಲ್ಲ ಆ್ಯಕ್ಟಿವ್ ಆಗುತ್ತೆ. 10 ಕೌಂಟ್ಸ್ ಆಯಿತಾ? ಎಸ್. ನೆಕ್ಸ್ಟ್ ಫಸ್ಟ್ ಲೆಫ್ಟ್ ಸೈಡೆಲ್ಲ 10 ಕೌಂಟ್ಸ್ ಮಾಡಿರ್ತೀರಾ, ಸೊ ಅದೇ ರೀತಿ ರೈಟ್ ಸೈಡ್ 10 ಕೌಂಟ್ಸ್ ಮಾಡಿ. 1 2 3 4 5 6 7 8 9 10. ಸೊ ಹೆಡ್ ರೊಟೇಷನ್ನು ಲೆಫ್ಟ್ ಸೈಡಿಂದ ಮುಗೀತು ಮತ್ತು ರೈಟ್ ಸೈಡಿಂದ ಮುಗೀತು. ನೆಕ್ಸ್ಟ್ ಆ ಒಂದು ರೊಟೇಷನ್ ಮುಗಿದಾದ್ಮೇಲೆ ನೆಕ್ಸ್ಟ್ ಸೈಡ್ ವೇಸ್ ಮಾಡಬೇಕು. ಸೊ ಹ್ಯಾಂಡ್ಸ್ ಎಲ್ಲ ಸ್ಟಿಫ್ ಇರಬೇಕು, ಸೊ ಬಾಡಿ ಎಲ್ಲ ಸ್ಟಿಫ್ ಇದ್ದು ಹ್ಯಾಂಡ್ಸ್ ಎಲ್ಲ ಸ್ಟಿಫ್ ಇದ್ದು ಇದನ್ನು ಹ್ಯಾಂಡ್ಸ್ನ ಇಲ್ಲಿ ಹಿಪ್ ಹತ್ರ ಇಟ್ಕೋಬೇಕು. ಸೊ ಸ್ಟಿಫಾಗಿರಬೇಕು, ಸೈಡ್ಗೆ ಹಿಂಗೆ ಬೆಂಡ್ ಮಾಡಬೇಕು. 1. ಸೊ 1 ಅಂತ ಬಂದರೆ ಈ ಕಡೆ ಮಾತ್ರ ಬೆಂಡ್ ಆಗಬೇಕು, ಈ ಕಡೆ ಬೆಂಡ್ ಆಗಿ ಈ ಕಡೆ ಬೆಂಡ್ ಆಗಬೇಕು. ಯಾಕಂತಂದರೆ ಆಮೇಲೆ ಈ ಥರ ಎಲ್ಲ ಮಾಡಿದ್ರೆ ಆವಾಗ ಏನು ಎಕ್ಸಸೈಸಸ್ ವರ್ಕೌಟ್ ಆಗೋಲ್ಲ. ಸೊ ಫುಲ್ ಕಂಪ್ಲೀಟಾಗಿ ಬೆಂಡ್ ಆಗಬೇಕು, ಈ ಕಡೆ ಬೆಂಡ್ ಆದರೆ ಆವಾಗ ಅದೊಂದು ವರ್ಕೌಟ್ ಕಂಪ್ಲೀಟು. ನೆಕ್ಸ್ಟ್ 2 ಅಂತ ಬಂದರೆ ಈ ಥರ ಮಾಡಬೇಕು. ಸೊ ಈ ಎಕ್ಸಸೈಸಸ್ನ ನೀವು 10 ಕೌಂಟ್ಸು ಇಲ್ಲ 15 ಕೌಂಟ್ಸ್ಗೆ ನೀವು ಮಾಡ್ಕೋಬೇಕು. ಓಕೆನಾ? ಎಸ್, 5 ಕೌಂಟ್ಸ್ ಮುಗೀತು. ನೆಕ್ಸ್ಟ್ ಸೈಡ್ ವೇಸ್ ಆಗಿದ ತಕ್ಷಣ ನೆಕ್ಸ್ಟ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ 1 2. ಸೊ ಈ ಒಂದು ಎಕ್ಸಸೈಸಸ್ಸಿಂದ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ, ಎಷ್ಟೋ ಜನಕ್ಕೆ ಪಾಪ ಥೈರಾಯ್ಡ್ ಇರುತ್ತೆ, ಆ ಥೈರಾಯ್ಡ್ ಇರೋರಿಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ತುಂಬ ಬೆನಿಫಿಟ್ಸ್ ಆಗುತ್ತೆ. ಸೊ ಈ ಎಕ್ಸಸೈಸಸ್ನ ಎಲ್ಲರೂ ಕೂಡ ಮಾಡ್ಬೋದು. ಸೊ ಈ ಎಕ್ಸಸೈಸ್ ಹೆಡ್ ಪೋರ್ಷನ್ ಎಲ್ಲ ಮುಗಿದಿದೆ. ಹೆಡ್ ಪೋರ್ಷನಲ್ಲಿ ಹೆಡ್ ಜಾಯಿಂಟಿಂದು ಎಲ್ಲ ಮುಗಿದಿದೆ. ನೆಕ್ಸ್ಟ್ ಜಾಯಿಂಟ್ ಬಂದು ನಮ್ಮದು ಶೋಲ್ಡರ್ದು ನೀಟಾಗಿ ರೊಟೇಷನ್ ಮಾಡಬೇಕು. ಓಕೆ? ಎಸ್, ಶೋಲ್ಡರ್ ರೊಟೇಷನ್ 1. ಸೊ ಈ ಒಂದು ಶೋಲ್ಡರ್ ರೊಟೇಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಇಷ್ಟು ಮಾತ್ರ ರೊಟೇಷನ್ ಮಾಡಬಾರ್ದು, ಆದಷ್ಟು ಫುಲ್ಲು ಎಲ್ಬೋ ಸ್ಟ್ರೆಚ್ ಆಗಬೇಕು. ಎಲ್ಬೋ ಸ್ಟ್ರೆಚ್ ಆಗಿ ರೊಟೇಷನ್ ಆಗಬೇಕು, ಆವಾಗ ಅದ್ರ ವರ್ಕೌಟ್ ನೀಟಾಗಿ ಬೀಳುತ್ತೆ. ಎಸ್. ಸೊ ಹೆಡ್ ಜಾಯಿಂಟ್ ಇದು ಮುಗೀತು. ನೆಕ್ಸ್ಟ್ ಜಾಯಿಂಟ್ ನಮಗೆ ಬಂದು ಶೋಲ್ಡರು. ಸೊ ಶೋಲ್ಡರ್ ವರ್ಕೌಟ್ ಯಾವ ಥರ ಇರುತ್ತೆ ಅಂತಂದರೆ, ಸೊ ಹ್ಯಾಂಡ್ಸ್ ಎಲ್ಲ ಈ ಥರ ಇದು ಮಾಡ್ಕೋಬೇಕು, ಲೆಗ್ ಜಾಯ್ನಿಂಗಲ್ಲಿರಬೇಕು. ಸೊ ಎಲ್ಬೋ ಸ್ಟ್ರೆಚ್ ಆಗಬೇಕು. 1. ಸೊ ರೊಟೇಷನ್ ಮಾಡಿದಾಗ ಎಲ್ಬೋ ಸ್ಟ್ರೆಚ್ ಆಗಬೇಕು. ಸೊ ಕೆಲವರು ಈ ಥರ ಎಲ್ಲ ಮಾಡಿದ್ರೆ ಆ ವರ್ಕೌಟ್ ಕರೆಕ್ಟಾಗಿ ಬರೋಲ್ಲ. ಸೊ ಕರೆಕ್ಟಾಗಿ ಎಲ್ಬೋ ಸ್ಟ್ರೆಚ್ ಆದ್ರೇ ಅದ್ರ ವರ್ಕೌಟ್ ನೀಟಾಗಿ ನಮಗೆ ಬೀಳೋದು. 4 5. ಸೊ ಸೇಮ್ ಎಕ್ಸಸೈಸಸ್ನೇ ಸೇಮ್ ಫಾರ್ವರ್ಡ್ ಏನು ಮಾಡಿದ್ರಿ ಸೊ ಅದೇ ರೀತಿ ರಿವರ್ಸ್ ಕೂಡ ಮಾಡಬೇಕು. ರಿವರ್ಸಲ್ಲಿ ಮಾಡಿ. 1. ರಿವರ್ಸ್ ಮಾಡಿದಾಗೂ ಅಷ್ಟೇ ಎಲ್ಬೋ ಸ್ಟ್ರೆಚ್ ಆಗಬೇಕು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಬಾಡಿ ಫುಲ್ ಫ್ರೀ ಆಗುತ್ತೆ, ಶೋಲ್ಡರ್ ಎಲ್ಲ ಏನೇನು ಟೈಟಾಗಿ ಹಿಡ್ದಿರುತ್ತಲ್ಲ ಅದೆಲ್ಲ ಕೂಡ ಫ್ರೀ ಆಗುತ್ತೆ. 4 5. ಎಸ್. ಸೊ ಈ ಒಂದು ಮುಗಿದಿದ ತಕ್ಷಣ ನೆಕ್ಸ್ಟ್ ಬಂದು ಬಾಡಿ ಫ್ರೀ ಬಿಡಬೇಕು. ಬಾಡಿ ಫ್ರೀ ಬಿಡೋದು ಶೋಲ್ಡರ್ನ ಅಪ್ ಮಾಡಬೇಕು. ಅಪ್ ಮಾಡಿ
ಬಿಟ್ಬಿಡಬೇಕು. ಉಸಿರು ಎಳ್ಕೋಬೇಕು, ಫ್ರೀಯಾಗಿ ಬಿಡಬೇಕು. ಉಸಿರು ಎಳ್ಕೊಳ್ಳಿ, ಫ್ರೀಯಾಗಿ ಬಿಡಿ. ಉಸಿರು ಎಳ್ಕೊಡಿ, ಫ್ರೀಯಾಗಿ ಬಿಡಿ. ಸೊ ಉಸಿರನ್ನ ನೀಟಾಗಿ ಎಳ್ಕೋಬೇಕು, ಫ್ರೀಯಾಗಿ ಹಂಗೆ ಬಿಟ್ಬಿಡಬೇಕು. ಬಾಡಿ ಟೈಟ್ ಮಾಡಬೇಕು, ಬಾಡಿ ಫ್ರೀಯಾಗಿ ಬಿಡಬೇಕು. ಎಸ್, ಈ ಒಂದು ಎಕ್ಸಸೈಸಸ್ ಮಾಡೋದ್ರಿಂದ ತುಂಬ ನಮ್ಮ ಬ್ರೀತಿಂಗಿಗೆ ಮತ್ತು ನಮ್ಮ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಎಕ್ಸಸೈಸ್ ನೆಕ್ಸ್ಟ್ ಜಾಯಿಂಟ್ ಬಂದು ಆ್ಯಂಡ್ಸ್ ಮಾಡೋದು. ಎಸ್, ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಇರಬೇಕು. ಎಲ್ಲರೂ ನಿಮ್ಮ ಶೋಲ್ಡರ್ ಲೆವೆಲ್ ಇಟ್ಕೋಬೇಕು. ಶೋಲ್ಡರ್ ಲೆವೆಲಲ್ಲಿ ರೊಟೇಷನ್ ಮಾಡಬೇಕು. ಈ ಥರ ಮೇಲೂ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಮತ್ತು ಈ ಥರ ಕೆಳಗೂ ಕೂಡ ಇಟ್ಕೊಳ್ಳೋ ಹಾಗಿಲ್ಲ. ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಹೇಗಿರುತ್ತೆ, ನಿಮ್ಮ ಶೋಲ್ಡರ್ ಲೆವೆಲಲ್ಲೇ ನೀವು ಇಟ್ಕೊಂಡು ಈ ಒಂದು ಎಕ್ಸಸೈಸಸ್ನ ಮಾಡಬೇಕು. ಸೊ ಸ್ಟಾರ್ಟ್. 1 ರೊಟೇಷನ್, 2 3 4 5. ಎಸ್, ಇದಾಗಿದ ತಕ್ಷಣ ನೆಕ್ಸ್ಟು ಹಂಗೆ ರಿವರ್ಸ್. 1 ನೀವು ಯಾವ ಕಡೆ ಮಾಡಿರ್ತೀರೋ ಆ ಕಡೆಯಿಂದ ಮತ್ತೆ ರಿವರ್ಸ್ ಆಗಿ ಎಕ್ಸಸೈಸಸ್ನ ಮಾಡಬೇಕು. 3 4. ಸೊ ಈ ಎಕ್ಸಸೈಸ್ ಏನು ಮಾಡಿದ್ರಿ, ಈ ಒಂದು ಜಾಯಿಂಟ್ಸ್ಗೆ ಏನಾಗುತ್ತೆ, ಈ ಜಾಯಿಂಟ್ಸ್ ಎಲ್ಲ ಫ್ರೀ ಆಗುತ್ತೆ. ಸೊ ಹ್ಯಾಂಡ್ಸ್ ಫುಲ್ ಫ್ರೀ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಫಿಂಗರ್ಸು. ನಮ್ಮ ಫಿಂಗರ್ಸ್ಗೆ ಯಾರು ಕೂಡ ಎಕ್ಸಸೈಸಸ್ ಮಾಡಲ್ಲ. ಸೊ ಫಿಂಗರ್ಸ್ಗೂ ಕೂಡ ಎಕ್ಸಸೈಸ್ ಮಾಡಿದ್ರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಫಿಂಗರ್ಸ್. ಓಕೆನಾ? ಸೊ ಸೇಮ್ ಎಲ್ಲ ಶೋಲ್ಡರ್ ಲೆವೆಲಲ್ಲಿ ಇಟ್ಕೋಬೇಕು. ಗಟ್ಟಿಯಾಗಿ ಮುಷ್ಟಿ ಮಾಡಬೇಕು, ಫ್ರೀಯಾಗಿ ಬಿಡಬೇಕು. ಗಟ್ಟಿಯಾಗಿ ಮುಷ್ಟಿ ಮಾಡಬೇಕು, ಫ್ರೀಯಾಗಿ ಬಿಡಬೇಕು. ಎಷ್ಟು ಗಟ್ಟಿಯಾಗಿ ಮುಷ್ಟಿ ಮಾಡ್ತಿರೋ ಅಷ್ಟು ಗಟ್ಟಿಯಾಗಿ ಮುಷ್ಟಿ ಮಾಡಿ ಆರಾಮಾಗಿ ಫ್ರೀಯಾಗಿ ಬಿಡಿ. ಸೊ ನಿಮ್ಮ ಬ್ಲಡ್ಡು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಯಾವ ಥರ ಹ್ಯಾಂಡ್ಸ್ ಎಲ್ಲ ಫ್ರೀ ಆಗುತ್ತೆ ಅದು ನಿಮಗೆ ಅನುಭವ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ.